ಗೌರವಾನ್ವಿತ ಕರ್ನಾಟಕ ರಾಜ್ಯದ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಇದರ ಭಕ್ತಾದಿಗಳಲ್ಲಿ ಉಸ್ಮಾನ್ ಗನಿ ಇಬ್ರಾಹಿಂ ಸಾಬ್ ಹುಮ್ನಾಬಾದ್, ಚೇರ್ಮನ್ ಹಜರತ್ ಸೈಯದ್ ಶಾ ದರ್ಗಾ ಕಮಿಟಿ ಇಲ್ಕಲ್ ಇದರ ಆಡಳಿತ ಮಂಡಳಿಯ ಅಧ್ಯಕ್ಷನಾದ ನಾನು ತಮ್ಮೆಲ್ಲರಿಗೂ ತಿಳಿಯಪಡಿಸುವುದೇನೆಂದರೆ, ನಿನ್ನೆ ತಾನೇ ದಿನಾಂಕ 12/2023 ಮೆಹಬೂಬ್ ಸರ್ಕಾವಸ್ ಎನ್ನುವಂತಹ ವ್ಯಕ್ತಿ ದರ್ಗಾದ ಬಗ್ಗೆ ಸಾರ್ವಜನಿಕರಲ್ಲಿ ತಪ್ಪು ಹೇಳಿಕೆಯನ್ನು ನೀಡಿದ್ದಾರೆ. ಸನ್ಮಾನ್ಯ ಭಕ್ತಾದಿಗಳೇ, ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ದರ್ಗಾವು ಎಂದಿನಂತೆ ಈ ವರ್ಷವೂ ಕೂಡ ಫೆಬ್ರವರಿ 22, 23, 24ರಂದು ಉರ್ಸು ಜರುಗುವುದು. ತಾವೆಲ್ಲರೂ ಯಾವುದೇ ಹೇಳಿಕೆಗೆ ಕಿವಿಗೊಡದೆ ಮುತ್ಯಾನ ಉರ್ಸಿಗೆ ಬಂದು ಆಶೀರ್ವಾದವನ್ನು ಪಡೆಯತಕ್ಕದ್ದು. ವಿಶೇಷವಾಗಿ ನಾನು ದರ್ಗಾ ಕಮಿಟಿಯ ಚೇರ್ಮನ್ ಅಲ್ಲ ಅಂತೇಳಿ ಭಕ್ತರಲ್ಲಿ ಗೊಂದಲವನ್ನು ಮೂಡಿಸಿದ್ದಾರೆ. ಇದಕ್ಕಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠವು ಉಸ್ಮಾನ್ ಗನಿ ಹುಮ್ನಾಬಾದ್ ಅಧ್ಯಕ್ಷರಿದ್ದಾರೆ ಎನ್ನುವುದರ ಬಗ್ಗೆ ಆದೇಶವನ್ನು ಕೊಡಲಾಗಿದೆ. ತದನಂತರ ಕರ್ನಾಟಕ ವಕ್ಫ್ ಸಮಿತಿ ಬೆಂಗಳೂರವರು ಕೇರ್ ಟೇಕರ್ ಅಂತ ಆದೇಶವನ್ನು ನೀಡಿದರು. ಅದಕ್ಕೂ ತಡೆಯಾಜ್ಞೆ ನೀಡಿ ಅದಕ್ಕೊಂದು ಆದೇಶವನ್ನು ಕೊಡಲಾಗಿದೆ. ಒಟ್ಟಾರೆ ಧಾರವಾಡ ಕರ್ನಾಟಕ ಉಚ್ಚ ನ್ಯಾಯಾಲಯ ಪೀಠದಲ್ಲಿ ರಿಟ್ ಪಿಟಿಷನ್ ನಂಬರ್ 100710 ಮತ್ತು 5269 ಇನ್ನೊಂದು 102526 ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದಲ್ಲಿ 100710/22 ಮತ್ತು 102526 ಆಫ್ 2023 ಎರಡು ತಡೆಯಾಜ್ಞೆಗಳು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇರುತ್ತದೆ. ಅದಕ್ಕೆ ಸಂಬಂಧಪಟ್ಟು ನಾನೆಲ್ಲ ಭಕ್ತಾದಿಗಳಿಗೆ ತಿಳಿಸಪಡಿಸುತ್ತೇನೆ. ದರ್ಗಾ ಕಮಿಟಿಯ ಆಸ್ತಿ, ದರ್ಗಾ ಕಮಿಟಿಯ ಅಂಗಡಿಗಳು, ದರ್ಗಾ ಖಾಲಿ ಆವರಣದಲ್ಲಿ ಇರುವಂತಹ ಕೈಪಲ್ಯ ಮಾರುವಂತಹ ಅಂಗಡಿಗಳ ಮುಗ್ಗಟ್ಟುಗಳ ಹಣವನ್ನ ನಾವು ಸ್ವೀಕರಿಸುತ್ತಿದ್ದೇವೆ. ಆ ಹಣದಿಂದ ದರ್ಗಾ ಕಮಿಟಿಗೆ ಸಂಬಂಧಪಟ್ಟ ಎಲ್ಲ ಖರ್ಚು ವೆಚ್ಚವನ್ನು ನಿಭಾಯಿಸುತ್ತಾ ಇದ್ದೇವೆ. ತಾವೆಲ್ಲರೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉತ್ಸವ ನಡೆಯುತ್ತದೆ, ಅದರ ಬಗ್ಗೆ ಸಂಶಯ ಇಲ್ಲ. ಹೋದ ವರ್ಷ ಬಿಜೆಪಿ ಸರ್ಕಾರದಲ್ಲಿ ದೊಡ್ಡನಗೌಡ ಜಿ ಪಾಟೀಲ್ ಎನ್ನುವಂತ ಶಾಸಕರ ಪತ್ರವನ್ನು ತೆಗೆದುಕೊಂಡು ಮೆಹಬೂಬ್ ಸರ್ಕಾವಸ್ ಎನ್ನುವರು ಬಾಗಲಕೋಟೆ ಜಿಲ್ಲಾ ವಕ್ಫ್ ಸಮಿತಿಯ ಸಲಹಾ ಸಮಿತಿಯ ಎಕ್ಸಿಕ್ಯೂಟಿವ್ ಸಮಿತಿ ಅಲ್ಲ, ಸಲಹಾ ಸಮಿತಿಯ ಅಧ್ಯಕ್ಷರಾಗಿದ್ದೇನೆ ಅಂತ ಹೇಳುತ್ತಾರೆ. ನಾನು ನೋಡಿದಾಗ ಕರ್ನಾಟಕ ಅಧಿಕೃತ ಪತ್ರದಲ್ಲಿ ನಾನು ಆದೇಶ ಪಟ್ಟಿಯನ್ನು ನೋಡಿರುವುದಿಲ್ಲ. ನಾನು ತಮ್ಮೆಲ್ಲರಿಗೆ ತಿಳಿಯಪಡಿಸುವುದೇನೆಂದರೆ, ನಾನು ಅಧ್ಯಕ್ಷನಾಗಿದ್ದೇನೆ. ನನ್ನ ಬದಲಾಗಿ ನಾನು ಅಧ್ಯಕ್ಷ ಇಲ್ಲ ಎಂದಾದರೆ ಅಧ್ಯಕ್ಷರು ಯಾರಿದ್ದಾರೆ ಎನ್ನುವಂಥ ಪ್ರಶ್ನೆ ನಾನು ಅವರಿಗೆ ಕೇಳಬಯಸುತ್ತೇನೆ. ನಾನು ದರ್ಗಾ ಕಮಿಟಿ ಅಧ್ಯಕ್ಷ ಅಂತ ಸೀಲ್ ಹೊಡೆದು ಬ್ಯಾಂಕಲ್ಲಿ ಹಣ ತೆಗೆಯುವಂಥ ಶಕ್ತಿಯನ್ನು ಹೊಂದಿದ್ದೇನೆ. ನಾನು ಇಲ್ಲಂತಾದರೆ ತಾಕತ್ತಿದ್ದರೆ ಯಾರು ತೆಗೆಯುತ್ತಾರೆ ಅಂತ ನನಗೆ ತಿಳಿಸಿಕೊಡಬೇಕು. ಮಾನ್ಯರೇ, ತಮ್ಮೆಲ್ಲರೂ ತಿಳಿಯಪಡಿಸುವುದೇನೆಂದರೆ, ಉರುಸಿನ ಮುಂಚೂಣಿಯಲ್ಲಿ ಉರುಸು ಬರುವಾಗ ಈ ಗೊಂದಲವನ್ನು ಸೃಷ್ಟಿಸುವಂತ ಜನರು ಸುಮಾರು 30 ವರ್ಷಗಳಿಂದ ಬರ್ತಾ ಇದ್ದಾರೆ. ತಾವು ಅದಕ್ಕೆ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ. ದರ್ಗಾ ಸಮಿತಿ ಕಾನೂನುಬದ್ಧವಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದಂತೆ ಪ್ರತಿ ವರ್ಷವೂ ಕೂಡ ಈ ವರ್ಷವೂ ಸಹಿತ ಉರುಸು ವಿಜೃಂಭಣೆಯಿಂದ ಜರುಗುತ್ತದೆ. ಕರ್ನಾಟಕ ವಕ್ಫ್ ಬೋರ್ಡ್ ಕೇರ್ ಟೇಕರ್ ಅಂತ 2 ಸಾರಿ ಆದೇಶವನ್ನು ನೀಡಿತ್ತು. ಆ 2 ಸಾರಿ ಸಹಿತ ನಾವು ಹೋಗಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದಲ್ಲಿ ತಡೆಯಾಜ್ಞೆಯನ್ನು ತಂದಿದ್ದೇವೆ. ಆ 2 ಕೇಸ್ಗಳು ಇನ್ನುವರೆಗೂ ನ್ಯಾಯಾಲಯದ ವಿಚಾರಣೆಯಲ್ಲಿ ಇರುತ್ತವೆ. ಕಾರಣ, ನ್ಯಾಯಾಲಯದ ವಿಚಾರಣೆ ಆಗುವವರೆಗೂ ನಾನು ಅಧ್ಯಕ್ಷನಾಗಿದ್ದೇನೆ ಎನ್ನುವಂಥ ಮಾತನ್ನು ಕೈ ಎತ್ತಿ ಹೇಳುತ್ತೇನೆ. ಯಾರ ಹೇಳಿಕೆಗಳಿಗೆ, ಯಾರ ಗೊಂದಲ ಸೃಷ್ಟಿಸುವಂತಹ ಮಾತುಗಳಿಗೆ ತಾವು ಯಾರು ಕಿವಿಗೊಡಬಾರದು. ನಮ್ಮ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಅವರ ಆಸ್ತಿ ಬಹಳ ಕಾಳಜಿಪೂರ್ವಕವಾಗಿ ವ್ಯವಸ್ಥಿತವಾಗಿ ರಕ್ಷಣೆ ಹೊಂದಿದೆ. ಅದರ ಜೊತೆಗೆ ಒಂದು ಬ್ರಿಲಿಯಂಟ್ ಕಾನ್ವೆಂಟ್ ಸ್ಕೂಲ್ ನಡೀತಾ ಇದೆ. ಅದರ ಜೊತೆಗೆ ಇಲ್ಕಲ್ ನಗರದಲ್ಲಿ ಯಾರು ಹೊಂದದೇ ಇರುವಂತಹ ಬಹುದೊಡ್ಡವಾದ ಒಂದು ಫಂಕ್ಷನ್ ಹಾಲ್ ಅನ್ನು ಕೂಡ ಕಟ್ಟಲಾಗಿದೆ. ಅದಕ್ಕೆ ತಗಲಿರುವ ವೆಚ್ಚ ಕನಿಷ್ಠ 2 ಕೋಟಿ ರೂಪಾಯಿಗಳು ಮಾತ್ರ. ಭಕ್ತಾದಿಗಳೇ, ತಾವು ನೋಡಿರಬಹುದು, ನಮ್ಮ ದರ್ಗಾ ಕಮಿಟಿ ಸುಮಾರು 67 ವರ್ಷಗಳಿಂದ ಆಡಳಿತದಲ್ಲಿರುತ್ತದೆ. 67 ವರ್ಷಗಳಿಂದ ಆಡಳಿತ ನಡೆಸುತ್ತಾ ಬಂದಿದೆ. ಮೊನ್ನೆ ತಾನೇ ದರ್ಗಾದ ಗುರುಗಳಾಗಿರುವಂತಹ ಫೈಸಲ್ ಪಾಷಾರವರು ಇದಕ್ಕೆ ನಾನು ಹೊಣೆಗಾರನಿದ್ದೇನೆ,
ಅಂಗಡಿ ಬಾಡಿಗೆ ನನಗೆ ಕೊಡಿ ಅನ್ನುವಂತ ನೋಟಿಸ್ ಅನ್ನು ಕಳಿಸಿದ್ದರು. ಅದು ಕಾನೂನು ಬಾಹಿರ. ಈ ಉಸ್ಮಾನ್ ಗಣಿ ಅಧ್ಯಕ್ಷನಾದ ನಾನು ತಮ್ಮೆಲ್ಲರೂ ಕೈ ಎತ್ತಿ ಹೇಳ್ತಾ ಇದ್ದೇನೆ, ಕಾನೂನುಬದ್ಧವಾಗಿರುವಂತಹ ನಾನು ದರ್ಗಾ ಕಮಿಟಿಯ ಚೇರ್ಮನ್ ಆಗಿ ಸೇವೆ ಸಲ್ಲಿಸುತ್ತಾ ಇದ್ದೇನೆ. ನಾನು ಅಂಗಡಿಕಾರರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ, ತಿಳಿಸ್ತಾ ಇದ್ದೇನೆ, ನನ್ನ ಹೊರತಾಗಿ ಬೇರೆ ಯಾರಾದರೂ ಬಂದು ತಮಗೆ ಬಾಡಿಗೆ ಹಣವನ್ನು ಕೇಳಿದರೆ ಅದನ್ನು ತಾವು ಕೊಟ್ಟಿದ್ದೇ ಆದರೆ ಅದಕ್ಕೆ ತಾವು ಹೊಣೆಗಾರರಿದ್ದೀರಿ. ಈ ಮಾತನ್ನ ಇಡೀ ಜಗತ್ತಿನಾದ್ಯಂತ, ದೇಶಾದ್ಯಂತ, ರಾಜ್ಯಾದ್ಯಂತ ಎಲ್ಲ ಭಕ್ತಾದಿಗಳಿಗೂ ಸ್ಪಷ್ಟಪಡಿಸ್ತಾ ಇದ್ದೇನೆ. ಮಾನ್ಯರೇ, ದರ್ಗಾದ ಉನ್ನತಿ ಸಹಿಸದೇ ಇರುವವರು, ದರ್ಗಾದ ಹೆಸರಿನಿಂದ ಹಿಂದೂ ಮುಸ್ಲಿಂ ಮಕ್ಕಳಿಗೆ ಬ್ರಿಲಿಯಂಟ್ ಕಾನ್ವೆಂಟ್ ಸ್ಕೂಲ್ ನಡೀತಾ ಇರೋದು, ದೊಡ್ಡ ಫಂಕ್ಷನ್ ಹಾಲ್ ಕಟ್ಟಿರುವುದು ಮತ್ತು ಅವರಿಗೆ ಈ ಆಡಳಿತ ಮಂಡಳಿಯಲ್ಲಿ ತೆಗೆದುಕೊಳ್ಳದೇ ಇರುವುದು ಹೊಟ್ಟಿ ಕಿಚ್ಚಿಗಾಗಿ ಮಾತನಾಡುವಂತ ಸಾಕಷ್ಟು ಜನರು ಇದ್ದಾರೆ. ಕಾರಣ ಈ ಮಾತಿಗೆ ತಾವೆಲ್ಲರೂ ಬೆಲೆ ಕೊಡಬಾರದು. ದೊಡ್ಡನಗೌಡ ಪಾಟೀಲ್ ಅವರು ದರ್ಗಾದಲ್ಲಿ ಹೋದ ವರ್ಷ ಬಂದು ಎಷ್ಟೋ ಕಾರ್ಬಾರ ಮಾಡಿದ್ರು. ಇವತ್ತು ಮುಖ್ಯ ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾನೆ, ಚುನಾವಣೆಯಲ್ಲಿ ಸೋಲಿಸಿದ್ದಾನೆ. ಅವರ ಪತ್ರವನ್ನು ತೆಗೆದುಕೊಂಡು ಬಂದಿರುವಂತಹ ಮಹಬೂಬ್ ಸರ್ಕಾವತ್ ಅವರು ಬಿಜೆಪಿ ಸರ್ಕಾರ ಆಡಳಿತದಲ್ಲಿರುವಾಗ ನಾನು ಸಮಿತಿಯ ಚೇರ್ಮನ್ ಆಗಿದ್ದೀನಿ ಅಂತ ಹೇಳಿಕೊಳ್ಳುವವರು ಕಾಂಗ್ರೆಸ್ನಲ್ಲಿ ಇರುವಂತಹ ಶಾಸಕರಿಗೆ ಬಾಲ ಬಳಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಬಿಟ್ಟು ಬೇರೆ ಇನ್ನೇನೇ ಇಲ್ಲ. ನಾವೆಲ್ಲರೂ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಎಲ್ಲರೂ ಸೇರಿಕೊಂಡು ನಮ್ಮ ಶಕ್ತಿ ಮೀರಿ ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ತಾವೆಲ್ಲರೂ ಯಾವುದಕ್ಕೂ ಕಿವಿಗೊಡದೆ ಉರುಸು ವಿಜೃಂಭಣೆಯಿಂದ ನಡೆಯುತ್ತದೆ ಅನ್ನುವಂಥ ಮಾತನ್ನ ತಮಗೆ ಹೇಳ್ತಾ ಇದ್ದೇನೆ. ನಾನು ಪತ್ರಕರ್ತರಲ್ಲಿ ಮತ್ತು ಈ